ಸೊ ವೆಲ್ಕಮ್ ಬ್ಯಾಕ್ ಟು ಗೈಸ್. ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೊಮೋ ಬಂದಿದೆ. ಸೊ ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವ್ರ ನಡುವೆ ತುಂಬ ದಿನಗಳ ನಂತರ ಮತ್ತೆ ಕ್ಲಾಶಸ್ ಆಗ್ತಿದೆ. ಸೊ ಇಂಟ್ರೆಸ್ಟಿಂಗ್ ಆಗಿದೆ. ಪ್ರೊಮೋ ನೋಡ್ತಾ ಮಾತಾಡೋಣ ಬನ್ನಿ. ಸೊ ನೀವು ನೋಡಿರೋ ಪ್ರಕಾರ ಬಿಗ್ ಬಾಸ್ ಮೊದಲು ಹೇಗಿತ್ತು, ಇವಾಗ ಹೇಗಾಗ್ತಿದೆ, ಈಗೆಲ್ಲ ಸ್ಪರ್ಧಿಗಳು ಯಾವ್ಯಾವ ಥರ ಚೇಂಜ್ ಆಗ್ತಿದ್ದಾರೆ ಅಂತ ನೀವು ಗಮನಿಸ್ತಾ ಬರ್ತಾ ಇದ್ದೀರಾ. ಸೊ ದಿನಗಳು ಕಡಿಮೆ ಆಗ್ತಾ ಇದ್ದಂಗೆ ಕಾಂಪಿಟೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಆಮೇಲೆ ಬಿಗ್ ಬಾಸ್ನ ಅರ್ಥ ಮಾಡ್ಕೊಂಡಿರೋರು ಕರೆಕ್ಟಾಗಿ ಎನಲೈಸ್ ಮಾಡ್ಕೊಂಡು ಆಡ್ತಿದ್ದಾರೆ. ಯಾಕಂದರೆ ಅವ್ರು ಹೊರಗಡೆ ಹೇಗೆ ಕಾಣಿಸ್ತಿದೀವಿ ಅನ್ನೋದು ಅವ್ರಿಗೆ ಅರ್ಥ ಆಗ್ತಿದೆ. ಸೊ ನೀವು ಅಶ್ವಿನಿ ಗೌಡ ಅವ್ರನ್ನ ಸ್ಟಾರ್ಟಿಂಗಲ್ಲಿ ನೋಡ್ಕೊತಾ ಬಂದಾಗ ಅವ್ರು ಹೇಗೆ ಫಾರ್ಮಲ್ಲಿದ್ದರು, ಹೀಗೆಲ್ಲ ಗಿಲ್ಲಿ ಜೋಡಿ ಹೇಗೆ ಫೈಟ್ ಮಾಡ್ತಿದ್ರು, ಆಮೇಲೆ ಉಳ್ಕಿದ ಸ್ಪರ್ಧಿಗಳ ಜೋಡಿನೂ ಹೇಗೆ ಫೈಟ್ ಮಾಡ್ತಿದ್ರು, ರಕ್ಷಿತಾ, ಕಾವ್ಯ ಅವ್ರ ಜೋಡಿ ಎಲ್ಲ, ಅವಾಗ ಒಂಥರ ನಮ್ಗೆ ಹೇಗೆ ನೋಡೋರ್ಗೆ ಹೆಂಗೆ ಅನಿಸ್ತಿತ್ತು ಅಂದರೆ ಕುತೂಹಲ ಇರ್ತೈತಿ, ಇಲ್ಲಿ ಯಾರು ಸರಿ ಯಾರು ತಪ್ಪು, ಏನು ಮಿಸ್ಟೇಕ್ ಆಗ್ತಿದೆ ಅಂತ ನಾವು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಪ್ರೊಮೋ ನೋಡಿದ ತಕ್ಷಣ ಏನು ಮಿಸ್ಟೇಕ್ ಆಗಿರ್ಬೋದು, ಓಕೆ ಏನೋ ಆಗಿದೆ ಹಂಗಾದ್ರೆ ನೋಡೋಣ ತಾಳು ಅಂತ ನಾವು ಕ್ಯೂರಿಯಾಸಿಟಿಗೆ ಹೋಗಿ ನೋಡ್ತಿದ್ವಿ. ಅವಾಗ ಮೇನ್ ಏನಾಗ್ತಿತ್ತು ಅಂತಂದರೆ ಅಶ್ವಿನಿ ಗೌಡ ಮತ್ತು ಗಿಲ್ಲಿನೇ ಜಾಸ್ತಿ ಕಾಣಿಸ್ಕೊತಿದ್ರು ಆವಾಗ. ಯಾಕಂದರೆ ಇಬ್ಬರು ಫೈಟ್ ಹಂಗಿರ್ತಿತ್ತು. ಯಾಕಂದ್ರೆ ನಾವು ಯಾರು ಸರಿ ಯಾರು ತಪ್ಪು ಅನ್ಕೊತಾನೆ ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀವಿ. ಸಡನ್ನಾಗಿ ಸುದೀಪ್ ಸರ್ ಅವರು ವಿಡಿಯೋನ ಪ್ಲೇ ಮಾಡಿದ ತಕ್ಷಣ ಅಶ್ವಿನಿ ಗೌಡ ಅವರು ಸೈಲೆಂಟ್ ಆಗಿಬಿಡ್ತಾರೆ. ಆ ಸೈಲೆಂಟ್ ಆದಮೇಲೆ ಅಶ್ವಿನಿ ಗೌಡ ಅವರು ಕಾಣ್ತಾ ಇರೋದೇ ಬೇರೆ ಥರ ಆಗಿಬಿಡ್ತು. ಅವರೇನು ಆವಾಗ ಚೇಂಜ್ ಆದ್ರ ಅಥವಾ ಫೇಕ್ ಮುಖವಾಡ ಹಾಕೊಂಡ್ರ ಅಂತಲೇ ಗೊತ್ತಾಗಲಿಲ್ಲ. ಅವ್ರು ಏನಾದರೂ 2.2 ನಾನು ಇರೋದೇ ಹೀಗೆ ಅಂತ ಚೇಂಜ್ ಆದರು. ಬಟ್ ಸಮ್ ಟೈಮ್ ಎಲ್ಲಾದ್ರೂ ಜಗಳ ಅಂತ ಬಂದಾಗ ಅವರು ಮತ್ತೆ ಹಳೆ ಬುದ್ಧಿ ತೋರಿಸ್ತಾನೆ ಇದ್ದರು. ಆಮೇಲೆ ಅಶ್ವಿನಿ ಗೌಡ ಅವ್ರಿಗೆ ಕ್ಲಾರಿಟಿ ಸಿಕ್ಕಿದೆ ಅನಿಸುತ್ತೆ. ಯಾಕಂದರೆ ನಾನು ಬಳಸೋ ಪದಗಳಿಂದಾಗಿ. ಸೊ ಅವಾಗ ಏನನ್ಸಿದ್ರೆ ಅವ್ರಿಗೆ ಓಕೆ ನಾನು ಈ ಥರ ಆಡಿದರೆ ನಾನು ಹೊರಗಡೆ ಕೆಟ್ಟದಾಗ ಕಾಣ್ತೀನಿ, ನಾನು ಯೂಸ್ ಮಾಡೋ ಪದಗಳಿಂದಾಗಿ ನಾನು ಕೆಟ್ಟದಾಗ ಕಾಣ್ತೀನಿ ಅಂತ ಅವ್ರಿಗೆ ಅನಿಸಿದೆ. ಸೊ ಯಾಕೆ ಈ ಥರ ಆಡೋದು, ಸುಮ್ಮನೆ ಒಂದು 100 ದಿನ ಅಲ್ವಾ, ನಾನು ಆ ಥರ ಯಾಕೆ ಪೋರ್ಟ್ರೇ ಮಾಡ್ಕೋಬೇಕು, ಸೈಲೆಂಟ್ ಆಗಿದ್ದು ಏನಾದರೂ ಸ್ಟ್ರಾಟಜಿ ಮಾಡಿ ಗೆದ್ರಾಯಿತು ಅಂತ ಆ ಥರ ಅವರು ಆ ವೇನಲ್ಲಿ ಬಂದು ಇವಾಗ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಯಾಕಂದರೆ ಅವ್ರದ್ದು ಹೊರಗೆ ತುಂಬ ನೆಗೆಟಿವ್ ವೇ ಬಂದುಬಿಡ್ತು. ಆವಾಗ ಎಲ್ಲರೂ ಅವ್ರನ್ನ ನೆಗೆಟಿವ್ ವೇನಲ್ಲಿ ಥಿಂಕ್ ಮಾಡ್ತಾ ಸ್ಟಾರ್ಟ್ ಮಾಡಿದ್ರು. ಅದಕ್ಕೆ ಅದನ್ನು ಹೊರಗಡೆ ನಾನು ಹಿಂಗೆ ಕಾಣ್ತಿದ್ದೀನಿ ಬೇಡ ಇದು ಅಂತ ಹೇಳಿ ಚೇಂಜ್ ಆಗಿಬಿಟ್ರು. ಆಗ ಸೊ ಅವಾಗ ನೋಡಿದರೆ ನೀವು ಗಿಲ್ಲಿ ಮತ್ತು ಅಶ್ವಿನಿ ಅವ್ರದ್ದೇ ಹವಾ ಇತ್ತು ಹೇಳ್ಬೇಕಂತಂದರೆ. ಇವಾಗ ತುಂಬಾ ಕಡಿಮೆ ಆಗಿಬಿಡುತ್ತೆ ಅಶ್ವಿನಿ ಅವ್ರದ್ದು. ಸೊ ಪ್ರೊಮೋ ನೋಡ್ತಾ ಮಾತಾಡೋಣ ಬನ್ನಿ. ಸೊ ಇತ್ತೀಚೆಗೆ ಪ್ರೊಮೋಗಳು ವಾವ್ ಅನ್ನೋ ರೀತಿ ಬರ್ತಾನೆ ಇಲ್ಲ ಹೇಳ್ಬೇಕಂತಂದರೆ. ಏನು ಎಂಡಿಂಗ್ ಬರ್ತಾ ಇದೀವಿ, ಆದರೂ ಪ್ರೊಮೋ ಅಷ್ಟು ಚೆನ್ನಾಗಿ ಬರ್ತಿಲ್ಲ. ಸೊ ಇವಾಗ ಬಂದಿರೋ ಪ್ರೊಮೋ ಏನಪ್ಪ ಅಂತಂದರೆ ದಿನಸಿ ಬಗ್ಗೆ ಇದೆ. ದಿನಸಿನ ಅಂದರೆ ಲಕ್ಸುರಿ ಬಜೆಟ್ನ ಗಳಿಸ್ಬೇಕು. ಅದು ಹೇಗೆ ಅಂತಂದರೆ ಅವರು ಟಿ ವಿನಲ್ಲಿ ಒಂದು ಏರಿಯಾ ಕೊಡ್ತಾರೆ. ಆ ಏರಿಯಾಕ್ಕೆ ಹೋಗಿ ಅವರು ಡ್ಯಾನ್ಸ್ ಮಾಡಬೇಕು. ಇಂತಿಷ್ಟು ಟೈಮ್ ಅಂತ ನಿಗದಿಪಡಿಸಿರ್ತಾರೆ ಅವರು. ಸೊ ಅಲ್ಲಿ ಹೋಗಿ ಡ್ಯಾನ್ಸ್ ಮಾಡಿದರೆ ಪಕ್ಕಾ ದಿನಸಿ ಸಿಗುತ್ತೆ. ಗಾರ್ಡನ್ ಏರಿಯಾದಲ್ಲಿ 10 ಸೆಕೆಂಡ್ ಅಂತ ಹಾಕಿದ್ದಾರೆ. ಅಲ್ಲಿ ಹೋಗಿ ಎಲ್ಲರೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಗಿಲ್ಲಿನೂ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಅದಾದಮೇಲೆ ಬೆಡ್ರೂಮ್ ಅಂತ ಹೇಳಿದ್ದಾರೆ. ಬೆಡ್ರೂಮಲ್ಲಿ ಸಖತ್ತಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ, ಚೆನ್ನಾಗಿದೆ ಒಂಥರ. ಆಮೇಲೆ ಸ್ವಿಮ್ಮಿಂಗ್ ಪೂಲ್ ಅಂತ ಹೇಳಿದ್ದಾರೆ. ಸ್ವಿಮ್ಮಿಂಗ್ ಪೂಲಲ್ಲಿ ಎಲ್ಲರೂ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದಾರೆ. ಸೊ ಕಾವ್ಯ ಅವರು ಬಿದ್ದಿಲ್ಲ ಸ್ವಿಮ್ಮಿಂಗ್ ಪೂಲಿಗೆ, ಸಾರಿ ಹಾಕೊಂಡಿದ್ದಕ್ಕೂ ಏನೋ ಗೊತ್ತಿಲ್ಲ, ಒಟ್ಟು ನಿಂತಿದ್ದಾರೆ. ಆಮೇಲೆ ಕಿಚನ್ ಅಂತ ಹೇಳಿದ್ದಾರೆ. ಕಿಚನ್ಗೆ ತಡವಾಗಿ ಬಂದಿರೋರು ಯಾರಪ್ಪ ಅಂತಂದರೆ ಅಶ್ವಿನಿ ಗೌಡ ಅವರು. ಸೊ ಅವ್ರು ಎಲ್ಲೆಲ್ಲೋ ಕುಂತಿರ್ತಾರೆ, ಯಾರ್ಯಾರು ಏನೇನೋ ಮಾಡ್ತಿರ್ತಾರೆ. ಯಾವಾಗ ಅವ್ರಿಗೆ ಪಟ್ ಅಂತ ಓಡಕ್ಕೆ ಬರೋದಿಲ್ಲ ಆ ಟೈಮಲ್ಲಿ ಅವ್ರಿಗೆ ಮ್ಯೂಸಿಕ್ ಹಾಕಿ ಕರೆಸ್ತಾರೆ. ಬಿಗ್ ಬಾಸ್ ಅಂದರೆ ಹಂಗೆನಾ, ಅವ್ರ ತಲೆ ಮೊದಲೇ ಸಖತ್ತಾಗಿ ಓಡ್ತಿರುತ್ತೆ. ಸೊ ಇದಾದಮೇಲೆ ಕ್ಲಾಶ್ ಆಗಿರೋದು ಗಿಲ್ಲಿ ಮತ್ತು ಅಶ್ವಿನಿ ಗೌಡ ಅವ್ರ ಮಧ್ಯೆ. ಅಶ್ವಿನಿ ಅವರು ಆ ಕೊಟ್ಟಿರೋ ಸಮಯದಲ್ಲಿ ಬರದೇ ಇರೋ ಕಾರಣ ಈ ಸುತ್ತಿನಲ್ಲಿ ದಿನಸಿ ಸೋಮನ ಸೋತಿದೆ ಅಂತ ಹೇಳ್ತಾರೆ. ಸೊ ದಿನಸಿ ಸೋಮನ ಸೋತಿದೆ ಅಂದ ತಕ್ಷಣ ರಿಯಾಕ್ಷನ್ ಬಂದೇ ಬರುತ್ತೆ. ಯಾಕಂದರೆ ಊಟಕ್ಕೋಸ್ಕರನೇ ಅಲ್ವಾ ಎಲ್ಲರೂ ನಾವು ಬದುಕ್ತಾ ಇರೋದು. ಸೊ ಇಲ್ಲಿ ಏನು ಹೇಳ್ತಾರೆ ಅಂದರೆ ಗಿಲ್ಲಿ ಅವರು ನೀನು ತಡವಾಗಿ ಬಂದಿದ್ದಕ್ಕೆ ಹೋಯ್ತು ಅಂತ ಅಶ್ವಿನಿ ಅವ್ರಿಗೆ ಹೇಳ್ತಾರೆ. ಆವಾಗ ರಾಶಿಕಾ ಅನಿಸುತ್ತೆ. ರಾಶಿಕಾ ಏನಂತಾರಂದರೆ ನೀನು ಎಷ್ಟೋ ಸಲ ಹೋಗಿದೆಯಲ್ಲ 2 ಸಲ ಅಂತ ಹೇಳ್ತಾರೆ. ಸೊ ಅವಾಗೆಲ್ಲ ನೀವು ನೋಡಿರ್ಬೋದು ಗಿಲ್ಲಿ ಅವರು ಸ್ವಲ್ಪ ಕೇರ್ಲೆಸ್ ಅಥವಾ ಒಂದು ಸ್ವಲ್ಪ ವಿಷಯದಲ್ಲಿ ಇದನ್ನು ಮಾಡಿದ್ದಕ್ಕೆ ಹೋಗಿತ್ತು ದಿನಸಿ ಸೋಮನು. ಬಟ್ ಆಮೇಲೆ ಇವಾಗ ಸೀರಿಯಸ್ ಆಗ್ತಿದ್ದಾರಾ ಗಿಲ್ಲಿ ಅವರು ಅಂತ ಅನಿಸ್ತಿದೆ. ಅದಕ್ಕೆ ಗಿಲ್ಲಿ ಅವ್ರು ನಾ ಮಾಡಿದ್ದೀನಿ ಅಂತ ಇವಾಗ ನೀವು ಮಾಡ್ತಿದ್ದೀರಾ ಅಂತ ಹೇಳ್ತಾನೆ. ಈಗ ಅಶ್ವಿನಿ ಅವರು ಬೇಕು ಅಂತಲೇ ಮಾಡಿದ್ದು ಏನು ಇವಾಗ ಅಂತ ಹೇಳ್ತಾರೆ. ನಿಜ ಹೇಳ್ಬೇಕಂದ್ರೆ ಇದು ತಪ್ಪು. ಸೊ ಇಲ್ಲಿ ಗಿಲ್ಲಿ ಅವರು ಅಶ್ವಿನಿ ಗೌಡ ಅವ್ರನ್ನ ಮೊದಲಿನ ಫೇಸ್ನ ವಾಪಸ್ ತರೋದಕ್ಕೆ ಟ್ರೈ ಮಾಡ್ತಿದ್ದಾರಾ ಅಂತ ಅನಿಸುತ್ತೆ ಒಂದು ಸಮ್ ಟೈಮ್. ಇಲ್ಲಾಂದರೆ ಏನೋ ಸ್ಪೆಷಲ್ ಕೊಡ್ತೀನಿ ಅಂತ ಇದ್ರಾ ಬಿಗ್ ಬಾಸ್ ಅವರು, ಇಲ್ಲಲ್ಲ. ಸೊ ಮೇ ಬಿ ಅವರು ಅಶ್ವಿನಿ ಗೌಡ ಅವ್ರು ಸೈಲೆಂಟ್ ಆಗಿರೋದು ಗಿಲ್ಲಿ ಅವ್ರಿಗೆ ಇಷ್ಟ ಆಗ್ತಿಲ್ಲ ಅಂತ ನನಗನ್ಸುತ್ತೆ. ಯಾಕಂದರೆ ಅವ್ರಿಗೆ ಗೊತ್ತು ಅವರು ಮುಖವಾಡ ಹಾಕ್ಕೊಂಡು ಇದ್ದಾರೆ ಅಂತ ಗಿಲ್ಲಿ ಅವ್ರು ಹೇಳ್ತಾ ಇದ್ದಾರೆ ತುಂಬ ಸರ್ತಿ. ಇದು ಅಲ್ಲವೇ ಅಲ್ಲ ಅಶ್ವಿನಿ ಗೌಡ ಅವರು ಅಂತ ಒಳಗೊಂದು ಹೊರಗೊಂದು ಮಾಡ್ತಿದ್ದಾರೆ. ಸೊ ಹಾಗಾಗಿ ಅದನ್ನು ಹೊರಗಡೆ ತೆಗೆಯೋದಕ್ಕೋಸ್ಕರ ಈ ಥರ ಮಾಡ್ತಿರ್ಬೋದೇನೋ ಅಂತ ನನಗೂ ಅನಿಸುತ್ತೆ. ಅದಕ್ಕೆ ಗಿಲ್ಲಿ ಅವ್ರು ನಾನು ಮಾಡಲ್ಲ ಹಂಗೆ ಅಂತಂತಿದ್ದಾರೆ. ಅದಕ್ಕೆ ನಿಜ ಹೇಳ್ತೀನಿ, ಮಾಡಬೇಡಿ. ಯಾಕಂದರೆ ಅವ್ರು ಮಾಡಿದ್ರು ನಾವು ಮಾಡಿದ್ರು ವ್ಯತ್ಯಾಸ ಏನಿರುತ್ತೆ. ಅವ್ರು ತಪ್ಪು ಮಾಡಿದ್ದಾರೆ ಅಂತ ನಾವು ತಪ್ಪು ಮಾಡ್ತಾಯಿದ್ರೆ ಏನು ಅನ್ಸುತ್ತೆ ಗೈಸ್, ಕಮೆಂಟ್ ಮಾಡಿ ನೋಡೋಣ. ಮತ್ತೆ ಸಿಗೋಣ ಮತ್ತೊಂದು ವೀಡಿಯೋನಲ್ಲಿ.